ನಾನು ಅದನ್ನೇ ಟ್ವೀಟ್ ಮಾಡಿದ್ರೆ ರಾತ್ರಿ ಟ್ವೀಟ್ ಮಾಡಿದ್ರೆ ಈ ರೀತಿ ಇದೆಯಲ್ಲ, ಇದನ್ನು ಅಂದರೆ ಇವರಿಗೆ ಈ ದರಿದ್ರ ಕಾಂಗ್ರೆಸ್ ಸರ್ಕಾರದಲ್ಲಿ ಒಬ್ಬ ಉನ್ನತ ಶಿಕ್ಷಣ ಸಚಿವರಿಗೆ ಒಂದು ಪ್ರಾಥಮಿಕ ಜ್ಞಾನ ಇಲ್ಲ ಹಾಗೆ ಹೇಗೆ ಅಂತ ಮಾತಾಡ್ತಾರೆ. ದರಿದ್ರ ಏನು ಪದಗಳು ಬಳಸೋದು ನೀವು? ನಿಮ್ಮ ಪದ ಬಳಕೆಯಲ್ಲೇ ಗೊತ್ತಾಗುತ್ತೆ ನಿಮಗೆ ಎಷ್ಟರ ಮಟ್ಟಿಗೆ ಜ್ಞಾನ ಇದೆ, ವಿದ್ಯಾರ್ಹತೆ ಇದೆ ನಿಮಗೆ. ನಾನು ಹೇಳಿದ್ದೀನಿ, ಇವತ್ತು ಟ್ವೀಟ್ ಮಾಡಿದ್ದೀನಿ, ಅವ್ರ ಪಕ್ಷದವರೇ ಹೇಳ್ತಾ ಇದ್ದಾರೆ ಅವ್ರ ಮೇಧಸ್ಸು ಎಷ್ಟಿದೆ, ಅಷ್ಟರ ಮಟ್ಟಿಗಿದೆ ಅಶೋಕ್ ಅವರ ಮೇಧಸ್ಸು, ಅವರಿಗೆ ಕಳಕಳಿ ಎಷ್ಟಿದೆ, ಸಾಮಾಜಿಕ ಜ್ಞಾನ ಎಷ್ಟಿದೆ ಅಂತಕ್ಕಂಥದ್ದು ಅವರ ಪಕ್ಷದವರೇ ಭಾಳಷ್ಟು ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಕ್ಕಂಥದ್ದು ಇದೆ. ಅದರಿಂದ ಅವರು ನಾವು ಯಾವುದು ನಾನು ಪದೇ ಹೇಳಿದ್ದೀನಿ, ನಮ್ಮ KEA ಗೈಡ್ಲೈನ್ಸಲ್ಲಿ ಎಲ್ಲೂ ಆ ಥರ ಇಲ್ಲ. ಆದರೆ ನೀವು ರೈಲ್ವೆ ರಿಕ್ರೂಟ್ಮೆಂಟ್ ಇದರಲ್ಲಿ ಅಡ್ಮಿಷನ್ ಟಿಕೆಟಲ್ಲಿ ನನ್ನ ಹತ್ರ ಕಾಪಿ ಇದೆ, ಸ್ಪಷ್ಟವಾಗಿ ಬರೆದಿದ್ದೀರಾ. ಆಮೇಲೆ ಅದು ನಿಂತು ಬರೆದ್ವಿ ಅಂತ ನೀವು ಹೇಳ್ಕೊಳೋದು ಅಂದರೆ ನೀವಂದರೆ ಏನೋ ನಾವು ಹಂಗೆ ಹಾಕ್ಬಿಟ್ಟಿದ್ರು, ನಾವು ಹಿಂದೂ ಪರ ಇದ್ದೀವಿ, ನಾವು ಹಿಂಪಡೆದ್ವಿ ಅಂತ ಅದರಲ್ಲೂ ನೀವು ಇದು ಮಾಡೋಕ್ಕೆ ಹೆಂಗೆ ಬಂತದು? ಹೆಂಗೆ ಹಾಕ್ಸಿದ್ರಿ ಮತ್ತೆ ನೀವು? ಹಂಗಾರೆ ನರೇಂದ್ರ ಮೋದಿ ಅವ್ರು ಹಾಕ್ಸಿದ್ದದು ಹೇಳಿ. ಇವತ್ತು ಸಿದ್ದರಾಮಯ್ಯನವ್ರ ಬೆಲೆ ನೀವು ಹೇಳ್ತಿರಲ್ಲ, ಹಂಗಾರೆ ನರೇಂದ್ರ ಮೋದಿ ಅವ್ರು ಹಾಕ್ಸಿದ್ರಾ ಮಾಂಗಲ್ಯ ತೆಗೆಸಿ ಅಂತೇಳಿ? ಆ ಮಟ್ಟಕ್ಕೆ ನಾವು ಹೇಳಲಿಕ್ಕಾಗತ್ತಾ? ಆ ಕೀಳು ಅಭಿರುಚಿಯ ರಾಜಕಾರಣ ನಾವು ಮಾಡಬೇಕಾ? ಅವರು ಆ ಥರ ಕೀಳು ಮಟ್ಟದ ಅಭಿರುಚಿಯ ರಾಜಕಾರಣವನ್ನು ಮಾನ್ಯ ಅಶೋಕ್ ಅವರು ಮಾಡ್ತಾಯಿದ್ದಾರೆ. ಬಹುಶಃ ವಿರೋಧ ಪಕ್ಷದ ಸ್ಥಾನಕ್ಕೆ ಅದು ಶೋಭೆ ತರ್ತಕ್ಕಂಥದ್ದಲ್ಲ. ಇನ್ನಾದರೂ ಸ್ವಲ್ಪ ವಾಸ್ತವಿಕ ವಿಚಾರಗಳನ್ನು ಜನರ ಮುಂದೆ ಹೇಳುವಂಥದ್ದು ಮಾಡಿ. ಇಷ್ಟು ಅಧಿಕಾರದ ದಹ ಇಷ್ಟು ಆಗಬಾರ್ದು, ಇಷ್ಟು ದಹ ಇರಬಾರ್ದು. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇವತ್ತು ನಮ್ಗೆ ಅಧಿಕಾರ ಕೊಡ್ತಾರೆ, ನಾಳೆ ಇನ್ನೊಬ್ಬರು ಕೊಡ್ತಾರೆ, ಮತ್ತೊಬ್ಬರು ಕೊಡ್ತಾರೆ. ಯಾರೂ ಶಾಶ್ವತ ಅಲ್ಲ ಈ ಭೂಮಿ ಮೇಲೆ. ಎಲ್ಲರೂ ಇವತ್ತು ನಮ್ಮದೇ ಆದಂಥ ಅದೃಷ್ಟ ಅಥವಾ ಜವಾಬ್ದಾರಿಗಳು ಜನ ಕೊಡ್ತಾರೆ. ಅದರಿಂದ ಅವನ್ನೆಲ್ಲ ಬಹುಶಃ ಅವ್ರು ಅರ್ಥ ಮಾಡ್ಕೋಬೇಕು.